ಇಲ್ಲಿ ಬಿಜೆಪಿ ಹೇಳ್ತಾ ಇದೆ ನಾವು ಏನು ಹೇಳಿದ್ವಿ ಅದನ್ನ ನಾವು ಇವಾಗ ಸ್ಥಾಪನೆ ಮಾಡಿದ್ದೀವಿ, ಜನರ ಮನಸ್ಸನ್ನ ಗೆದ್ದಿದ್ದೀವಿ, ಮುಂದೆ ಅದನ್ನ ತೀರ್ಮಾನ ಮಾಡ್ತಾರೆ ಅಂತ. ಕಾಂಗ್ರೆಸ್ ಹೇಳುತ್ತೆ ಇದು ಮೋದಿ ಕಾರ್ಯಕ್ರಮ, ಮೋದಿ ರಾಮನ್. ನಿಮ್ಮ ಸ್ಟ್ಯಾಂಡ್ ಏನು, ನಿಮ್ಮ ಪಾತ್ರ ಏನು? ನಮ್ಮ ಉತ್ತಮವಾದಂಥ ಪ್ರಶ್ನೆ ನೋಡಿ. ನಾವು NDA ಭಾಗವಾಗಿರಲಿಲ್ಲ. ಹೊಸ ಒಂದು ಪಾರ್ಲಿಮೆಂಟ್ ಒಂದು ಪೂಜೆನಲ್ಲಿ ಉದ್ಘಾಟನೆ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಒಂದು ಕಿವಿ ಮಾತು ಹೇಳಿದರು, ಪಾಲಿಟಿಕ್ಸ್ ಬೇರೆ, ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರಬೇಕು, ಅದು ಒಂದು ಐತಿಹಾಸಿಕವಾದಂಥ ಒಂದು ಸಂದರ್ಭ, ನಾವುಗಳು ಪಾಲ್ಗೊಳ್ಬೇಕು, ನೀವೆಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳಿದರು. ಹೋಗಿ ಬಂದಿದ್ರು ಪೂಜ್ಯ ದೇವೇಗೌಡರು. ಅವಾಗೇನು NDA ಭಾಗವಾಗಿರಲಿಲ್ಲ. ಇವತ್ತು ಒಂದು ಶ್ರೀರಾಮ ಟ್ರಸ್ಟ್ ಅವರು ಇನ್ವಿಟೇಷನ್ ಮೇರೆಗೆ ಅವರು ಪಾರ್ಟಿಸಿಪೇಟ್ ಮಾಡಿದರು. ಓಕೆ, BJP ಅವರು ಮಾತು ಕೊಟ್ಟಿದ್ರು, ಸಹಸ್ರಾರು ಸಾಧು ಸಂತರು 140 ಕೋಟಿ ಭಾರತೀಯರಿಗೆ ಖುಷಿಯಾಗಂಥ ವಿಚಾರ. ಒಂದು ಪಕ್ಷ BJP ಅವರು ರಾಜಕೀಯನೇ ಮಾಡಿ ಟೆಂಪಲ್ ಕಟ್ಟಿದ್ರು ಅಂತ ಅಂದ್ಕೊಳ್ಳಿ. ಕಾಂಗ್ರೆಸ್ ಅವರೇ ನಿದ್ದೆ ಮಾಡ್ತಿದ್ರು 60-70 ವರ್ಷ. ಅವರೇ ಒಂದು ಶ್ರೀರಾಮನ ದೇವಸ್ಥಾನ ಕಟ್ಟಿ ಅದೇ 140 ಕೋಟಿ. ಅಶ್ವಿನ್, ಸಾರಿ ಟು ಇಂಟರಪ್ಟ್ ಅಶ್ವಿನ್, ಹೇಳಿ ಸರ್. 60-70 ವರ್ಷಕ್ಕೆ ಹೋಗೋದು ಬೇಡ ಅಶ್ವಿನ್. ಕಾಂಗ್ರೆಸ್ನವ್ರಿಗೆ ಈಗೂ ಅವಕಾಶ ಇದೆ. ಹೇಗೆ ಅಂದ್ರೆ, ರಾಮ ಮಂದಿರ ಈಗ ರಾಮನವನ್ನ ಟೇಕ್ ಓವರ್ BJP ಮಾಡಿಬಿಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ ಅಲ್ವಾ? ಫೈನ್, ಅವ್ರ ಆರೋಪನೇ ಇರಲಿ ಅಥವಾ ಅದೇ ಇರಲಿ, ಆಯ್ತು. ಕರ್ನಾಟಕದಲ್ಲಿ ಹನುಮ ಮಂದಿರ ಇದೆ ಅಂಜನಾದ್ರಿ ಬೆಟ್ಟದಲ್ಲಿ. ಹನುಮನ ಮಂದಿರ ಮಂದಿರ ಅಲ್ವಾ? ಮಾಡ್ತೀವಿ. ಆಮೇಲೆ ಅರುಣ್ ಸರ್ ಕಾಂಗ್ರೆಸ್ ಟೇಕ್ ಓವರ್ ಮಾಡಿ. ಕಮ್ ಆನ್, ಯು ಹ್ಯಾವ್ ದಿ ಅಪರ್ಚುನಿಟಿ. ಸರ್, ಕರ್ನಾಟಕದಲ್ಲಿ ಆಪರ್ಚುನಿಟಿ ಇದೆ ಅಲ್ವಾ? ಹಿಂದೆ ಸರ್ಕಾರ ಇದೆ ಅಲ್ವಾ? ಅರುಣ್ ಸರ್, ನೀವು ಆರಂಭದಿಂದ ಜನರ ಪರವಾಗಿ ಜನರು ಏನು ಆಸೆ ಪಡ್ತಿದ್ದಾರೆ ಆ ಪ್ರಶ್ನೆಗಳನ್ನ ನೀವು ಕಾಂಗ್ರೆಸ್ನ ವಕ್ತಾರರು ಕೇಳ್ತಿದ್ದೀರಾ. ಆರಂಭದಿಂದಲೂ ಅವ್ರು ಯಾವುದಕ್ಕೂ ಒಂದು ಉತ್ತಮವಾದಂತ ಒಂದು ಉತ್ತರ ಕೊಡ್ತಿಲ್ಲ. ಏನಕ್ಕೆ ಹೇಳ್ತಾ ಇದೀವಲ್ಲ, ಕೇಳ್ತಿದ್ದೀನಿ. ಕೇಳಿಸ್ಕೊಳ್ಳಿ, ಆಯ್ತು ಕೇಳಿಸ್ಕೊಳ್ಳಿ. ನೀವು ಶ್ರೀರಾಮನ ವಿರೋಧಿಸಬೇಕು ಅಂತ ವಿರೋಧಿಸ್ತಿದ್ದೀರಾ? ಇಲ್ಲ, ಮೋದಿನ ವಿರೋಧಿಸ್ಕೊಂಡು ಶ್ರೀರಾಮನ ನಾವು ಶ್ರೀರಾಮನ್ಗೆ ವಿರೋಧನೇ ಇಲ್ಲ. ನೀವು ಮತ್ತೆ ಏನಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ? ಹೈಜಾಕ್ ಮಾಡ್ಕೊಂತ ಶ್ರೀರಾಮ ಇಲ್ಲ ಅಂತೀರಾ, ಅವ್ರಿಗೆ ವಿರೋಧ. ರಾಮ ಸೇತು ಇಲ್ಲ ಅಂತೀರಾ, ಯಾವುದೇ ರೀತಿ ಒಂದು ಐತಿಹಾಸಿಕ ಸಂದರ್ಭ ಹೈಜಾಕ್ ಮಾಡ್ಕೊಂಡು ಉದ್ಘಾಟನೆ ಮಾಡಲಿ. ಚೆನ್ನಾಗುತ್ತೆ ಸರ್. ನಾನು ಟಾಪಿಕ್ ಡೈವರ್ಟ್ ಮಾಡಲ್ಲ. ನಾನು ಅವಾಗ್ಲೇ ಕೇಳಿದೆ, BJP ಅವರು ಅವ್ರ ಪ್ರಣಾಳಿಕೆನಲ್ಲೇ ಕೊಟ್ಟಿದ್ರು, ರಾಜಕೀಯ ಮಾಡ್ತಿದ್ದಾರೆ. 140 ಕೋಟಿ ಜನರು ಅವ್ರು ಏನು ರಾಜಕೀಯ ಮಾಡ್ತಿದಾರಲ್ಲ, ಕೇಳಿಸ್ಕೊಳ್ಳಿ ಸರ್, ಅದಕ್ಕೆ ಆನ್ಸರ್ ಮಾಡಿ. ದೇವಸ್ಥಾನ ಕಟ್ಟಿದ್ರು ಸರ್, ಇವತ್ತು ಎಲ್ರು ಖುಷಿಯಾಗಿದ್ದಾರೆ, ನಾವು ಖುಷಿ ಇದೆ. ಅರಬ್ಬಂತ ದೇಶಗಳಲ್ಲಿ ಶ್ರೀರಾಮನನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. ಅಮೆರಿಕ, ದೂರದಲ್ಲಿರೋ ಅಮೆರಿಕ ಮಾಡಿದೆ, ಮಾರಿಷಸ್ ಮಾಡಿದೆ. ಅಲ್ಲ ಸರ್, ದೇಶದಲ್ಲಿ, ನಮ್ಮ ದೇಶದಲ್ಲಿ, ಹಿಂದೂಸ್ತಾನದಲ್ಲಿ ಇದ್ಕೊಂಡು, ಭಾರತದಲ್ಲಿ ಇದ್ಕೊಂಡು ವಿರೋಧ ನಮ್ಗೆ ಖುಷಿ ಇದೆ ಸ್ವಾಮಿ. ನಾವು ನಮ್ಗೆ 100ಗೆ 200% ಖುಷಿ ಇದೆ. ಬಟ್ ಸರ್, ಶ್ರೀರಾಮ ಸೇವಾ ಮಂಡಳಿ ಏನ್ ಅಯೋಧ್ಯೆ ಟ್ರಸ್ಟ್ ಇದೆಯಲ್ಲ ಸರ್, ಏನ್ ರಾಮ ಮಂದಿರ ಕಟ್ಟಿದ್ರಲ್ಲ ಸರ್ ಟ್ರಸ್ಟ್ ಅವರು, ಆ ಟ್ರಸ್ಟ್ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು. ನಮ್ಗೊಂದು ಒಳ್ಳೆ ದೇವಸ್ಥಾನ ಕೊಟ್ಟಿದ್ದಾರೆ. ನಿಮ್ಮ ನಾಯಕರಲ್ಲೇ ಡಬಲ್ ಸ್ಟ್ಯಾಂಡ್ ಇದೆ ಸರ್. ಅಲ್ಲೇ ಇದ್ದಾನ ರಾಮ ಅಂತ ಪ್ರಶ್ನೆ ಮಾಡೋರಿಗೆ ಇವಾಗ ನೀವೇನ್ ಹೇಳ್ತಾ ಇದ್ದೀರಿ? ಮೇಡಮ್, ಎಲ್ಲಾ ಕಡೆ ರಾಮ ಇದಾರಲ್ಲ ಮೇಡಮ್, ಎಲ್ಲಾ ಕಡೆ ರಾಮ ಇದಾರಲ್ಲ ಅಲ್ವಾ? ಚೇತನ್ ಕರೆಕ್ಟ್, ಎಲ್ಲಾ ಕಡೆನೂ ರಾಮ ಇದ್ದಾನೆ ಅಲ್ವಾ? ನಮ್ಮನೆ ರಾಮ ಇರ್ತಾರೆ, ಇದಾರೆ ಅಂತ ತಾನೇ ಕೈ ಮುಗಿತೀವಿ ನಾವು. ಚೇತನ್, ನೀವು ರಾಮನನ್ನ ವಿರೋಧಿಸ್ತಾ ಇಲ್ವಲ್ಲ ಸರ್? ಇಲ್ಲ ಚೇತನ್, ನೀವು ರಾಮನನ್ನ ವಿರೋಧಿಸ್ತಾ ಇಲ್ವಲ್ಲ? ಫೈನ್. ಕೇಳಿಸ್ಕೊಳ್ಳಿ. ಆಯ್ತು ಸರ್, ಅದು ಖುಷಿನೇ ಸಂಗತಿ, ಎಲ್ಲಾ ಕಡೆನೂ ಇದ್ದಾರೆ ಅಂತಂದ್ರೆ ಕೇಳಿ. INDIA ಮೈತ್ರಿಕೂಟದಲ್ಲಿರುವಂತ ಮಮತಾ ಬ್ಯಾನರ್ಜಿ ಕಾಫಿರ್ ಅನ್ನುವಂತ ಶಬ್ದವನ್ನ ಬಳಕೆ ಮಾಡ್ತಾರೆ. ಅಂದ್ರೆ ಮುಸ್ಲಿಮರನ್ನ ಬಿಟ್ಟು ಇನ್ಯಾರು ಇರಬಾರ್ದು ಅಂತ ಹೇಳಿ. ಕಾಂಗ್ರೆಸ್ ಅದನ್ನ ಕಂಡೆಮ್ ಮಾಡುತ್ತಾ? ಕ್ಲಾಸ್ ತಗೊಳ್ತೀರಾ ಮಮತಾ ಅವರಿಗೆ? ಮುಸ್ಲಿಮರಿಗೆ ಹೇಳ್ತಾರೆ ಏನು ಅಂತಂದ್ರೆ, ಕೇಳಿಸ್ಕೊಳ್ಳಿ, BJPಗೆ ಓಟ್ ಹಾಕಿದ್ರೆ
ಬಿಜೆಪಿಗೆ ಓಟ್ ಹಾಕಿದ್ರೆ ಅಲ್ಲಾನು ಮೆಚ್ಚಲ್ಲ ಅಂತ ಹೇಳಿ. ಇದು ಯಾವ ಸೆಕ್ಯುಲರಿಸಂ ಸರ್ ಇದು? ಸರ್ ನೋಡಿ ಅವರನ್ನು ನೀವು ಕಂಡೆಮ್ ಮಾಡ್ತೀರಾ ಕಾಂಗ್ರೆಸ್ನವರು? ಸರ್ ನೋಡಿ ಸರ್, ನಾವು ಯಾವುದೇ ಕಾರಣಕ್ಕೂ ನಾವು ರಾಮ ಮಂದಿರಕ್ಕೆ ರಾಮಂಗೆ ವಿರೋಧಿಗಳಲ್ಲ, ಆಯ್ತಾ? ರಾಹುಲ್ ಗಾಂಧಿ ಅವರು ವಿರೋಧಿಗಳಲ್ಲ. ನನ್ನ ಪ್ರಶ್ನೆ ಸೋನಿಯಾ ಗಾಂಧಿ ಅವರು ವಿರೋಧಿಗಳಲ್ಲ. ಪ್ರಶ್ನೆ ನೇರವಾಗಿದೆ. ಕಾಫಿರ್ ಅನ್ನುವಂತ ಶಬ್ದವನ್ನ ಮಮತಾ ಬ್ಯಾನರ್ಜಿ ಬಳಕೆ ಮಾಡಿದ್ದಾರೆ. ರಾಮನ ಭಕ್ತರು, ರಾಮ ಮಂದಿರದ ವಿಚಾರವೂ ಅಲ್ಲೇ ಬರುತ್ತೆ ನಿಮಗೆ. ಕಾಫಿರ್ ಅಂತಂದ್ರೆ ಮುಸ್ಲಿಂ ಯಾರು ಇರಬಾರ್ದು ಅಂತ. ನನಗೆ ಆಶ್ಚರ್ಯ ಸರ್ ನೋಡಿ ಸರ್, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅಲ್ಲ ಈಗ ಗಮನಕ್ಕೆ ತರ್ತಾ ಇದೀವಿ. ಕಾರ್ಯಕರ್ತರಿಗೂ ನಿಮ್ಮ ನಾಯಕರುಗಳಿಗೆ ಒಳ್ಳೆ ಕೇಳಿ ನಾವು ಕೂಡ ಸರ್ ಕೇಸರಿ ಶಾಲೆ ಯಾರ್ದು ಅಲ್ಲ ಸರ್, ಕೇಸರಿ ಶಾಲೆ ಯಾರ್ದು ಅಲ್ಲ. ನೀವು ಒಂದ್ ನಿಮಿಷ ಶಂಕರಾಚಾರ್ಯರ ಸಿದ್ಧಾಂತಗಳನ್ನೆಲ್ಲ ತೇಜೋವಧೆ ಮಾಡ್ಕೊಂಡು ಬಂದವರು ಈಗ ಅವ್ರು ಹೇಳಿದ ಸ್ಟೇಟ್ಮೆಂಟ್ ನ ಇಟ್ಕೊಂಡು ನಾವು ಅದನ್ನೇ ಫಾಲೋ ಮಾಡ್ತೀವಿ ಅಂತೀರಿ. ಎನಿವೆ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಅರುಣ್ ಥ್ಯಾಂಕ್ ಯು.